ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಿಗ್ಗೆನೇ ಎಲ್ಲರೂ ರೆಡಿಯಾಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ. ಬೆಳಿಗ್ಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಚಳಿಗೆ ಎದ್ದೇಳೋಕ್ಕಾಗಲಿಲ್ಲ. ಹಂಗಾಗಿ ಇವಾಗ ಹೊರಟಿದ್ದೀವಿ. ಟೈಮ್ 10 ಗಂಟೆ ಆಗಿದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಷ್ಟರಲ್ಲಿ 11 ಗಂಟೆ ಆಗೋಯಿತು. ಸ್ವಲ್ಪ ಲೇಟ್ ಆಯಿತು, ಬಟ್ ಇನ್ನೇನು ಮಾಡೋದು, ಮಕ್ಕಳು ಕರ್ಕೊಂಡು ಹೊರಡಬೇಕು ಅಂತಂದರೆ ಲೇಟ್ ಆಗೇ ಆಗುತ್ತೆ. ಚರಿ ಆಗಲೇ ಮಲ್ಕೊಂಡ್ಬಿಟ್ಟಿದ್ದ, ಅವನ್ನ ಹಾಗೆ ಎತ್ಕೊಂಡು ಹೊರಟ್ವಿ. ಮೈಸೂರಿಗೆ ಯಾಕೆ ಹೋಗ್ತಿದ್ದೀವಿ ಅಂತಂದರೆ ನನ್ನ ತಮ್ಮಂದು ನೆಕ್ಸ್ಟ್ ಮಂತ್ ಮದುವೆ ಇದೆ. ಹಾಗಾಗಿ ಮೈಸೂರಲ್ಲಿ ಬಟ್ಟೆ ತರೋಣ ಅಂತ ಹೊರಡ್ತಾಯಿದ್ದೀವಿ. ಇಲ್ಲಿ ಹಾಸನಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೋಬೇಕಲ್ಲ, ಅದಕ್ಕೆ ಮೈಸೂರಲ್ಲೇ ತೊಗೊಬರೋಣ ಅಂತ ಹೊರಟ್ವಿ. ನನ್ನ ಮದುವೆಯಲ್ಲಿ ದಾವಣಗೆರೆಗೆ ಹೋಗಿದ್ವಿ, ಬಟ್ ಈ ಸಲ ಅಷ್ಟೊಂದು ಬಟ್ಟೆ ತೊಗೊಳೋದೇನಿರಲಿಲ್ಲ. ಸ್ವಲ್ಪ ತೊಗೊಳೋದಿತ್ತಲ್ಲ, ಹಂಗಾಗಿ ಮೈಸೂರಲ್ಲೇ ತೊಗೊಬರೋಣ ಸಾಕು ಅಂತ ಅಂದ್ಕೊಂಡು ಎಲ್ಲರೂ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಮೈಸೂರಿಗೆ ರೀಚ್ ಆದ್ವಿ. ನಾವು ಹೋಗಿದ್ದು ಸುಮಂಗಲಿ ಸಿಲ್ಕ್ಸ್ಗೆ. ಅಲ್ಲಿ ಎಲ್ಲ ಚೆನ್ನಾಗಿತ್ತು ಬಟ್ಟೆಗಳು, ಬಟ್ ತುಂಬ ರಶ್ ಇತ್ತು, ಹಂಗಾಗಿ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೀರೆಗಳೆಲ್ಲ ತಗೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯಿತು. ಹಂಗಾಗಿ ಊಟ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ನೆಕ್ಸ್ಟ್ ಮಿಕ್ಕಿದ್ದು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿರೋ ವೈಭವ್ ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ನಾನ್ ವೆಜ್ ಊಟ. ಎಲ್ಲರೂ ಚಿಕನ್ ಬಿರಿಯಾನಿ ತೊಗೊಂಡ್ವಿ. ಚಿಕನ್ ಬಿರಿಯಾನಿನ ತಿಂದ್ಕೊಂಡು ಅದಾದಮೇಲೆ ನವೀನೊಂದು ಶಾಪಿಂಗ್ ಇತ್ತು ಇನ್ನು. ನೆಕ್ಸ್ಟ್ ಅವನದು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. 2 ಮಕ್ಳು ಇಟ್ಕೊಂಡು ಶಾಪಿಂಗ್ ಮಾಡೋದು ತುಂಬ ಕಷ್ಟ. ಫುಲ್ ಶಾಪಿಂಗ್ ಮಾಡೋಕ್ಕಾಗಲೇ ಇಲ್ಲ. ಅಷ್ಟು ಬಂದ್ವಿ. ಇನ್ನು ಅಪ್ಪಾಜಿಗೆಲ್ಲ ಇಲ್ಲೇ ಹಾಸನಲ್ಲೇ ತೊಗೊಳ್ಳೋಣ ಅಂತ ಸ್ವಲ್ಪ ತೊಗೊಂಡು ಬಂದ್ವಿ. ಅಲ್ಲೇ ಅಮ್ಮ ನೀಟಾಗಿ ಚಕ್ಲಿ ಬೇಕು ಹಾಕೊಂಡು ಕುತ್ಕೊಬಿಡಿ. ಇವಾಗ ನವೀನಂಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಅವನಿಗೆ ಬಟ್ಟೆ ತಗೊಂಡು ಹೊರಡ್ಬೇಕು. ಟೈಮ್ ಇದ್ದರೆ ಯಾವ್ದಾದ್ರು ಒಂದು ಪ್ಲೇಸ್ ನೋಡ್ಕೊಂಡು ಹೋಗೋದು. ಅವನಿಗೆ ಕೆಲವೊಂದು ಬಟ್ಟೆಗಳನ್ನ ನಾನು ಕೂಡ ಸೆಲೆಕ್ಟ್ ಮಾಡಿ ಕೊಟ್ಟೆ. ಆ್ಯಂಡ್ ಅವನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಅವನು ಕೂಡ ತೊಗೊಂಡ. ಅದಾದಮೇಲೆ ಎಲ್ಲರೂ ಅಕ್ವೇರಿಯಮ್ಗೆ ಹೋಗೋಣ ಅಂತ ಹೊರಟ್ವಿ. ಇನ್ನೂ ಟೈಮ್ ಇತ್ತಲ್ವ, ಹಾಗಾಗಿ ಅದೊಂದು ನೋಡ್ಕೊಂಡು ಹೋಗೋಣ. ಬರೋದೇ ಅಪರೂಪ ಮೈಸೂರು ಕಡೆ, ಅದರಲ್ಲೂ 2 ಮಕ್ಳು ಇಟ್ಕೊಂಡು ಬರೋದು ಕಡಿಮೆ ನಾನು. ಹಾಗಾಗಿ ಅದೊಂದು ನೋಡ್ಕೊಂಡು ಹೋಗೋಣ. ಅಮ್ಮ ಬೇರೆ ಇತ್ತಲ್ಲ, ಅಮ್ಮನೂ ನೋಡ್ದಂಗೆ ಆಗುತ್ತೆ ಅಂತ ಎಲ್ಲರೂ ಅಕ್ವೇರಿಯಮ್ಗೆ ಹೊರಟ್ವಿ.
ಇಷ್ಟೊಂದು ರೀತಿ ಫಿಶ್ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಅಲ್ಲಿಗೆ ಹೋಗಿದ್ದು ನನಗಂತೂ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ಗಾನ ಕೂಡ ಎಂಜಾಯ್ ಮಾಡ್ದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ 8:30 ಆಗೋಯಿತು ಅಲ್ಲೇ ಟೈಮು. ಸೊ ಫೈನಲಿ ಮನೆಗೆ ಹೊರಟ್ವಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.